ಸರ್ ಡಾಕ್ಟರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ತೋಟದಲ್ಲಿ ನನಗೆ ತೇಗ ಅಂತ ಏನು ಕರಿತೀವಲ್ಲ, ಆ ಗಿಡಗಳು ನೋಡಿದ ತಕ್ಷಣ ನನಗೇನೋ ಮನಸ್ಸನ್ನಿಸ್ತು, ಇದ್ರ ಬಗ್ಗೆ ಡಿಟೇಲ್ ತಿಳ್ಕೊಬೇಕಂತ ನನಗೆ ಕ್ಯೂರಿಯಾಸಿಟಿ. ಯಾಕಂದರೆ ಸಾಕಷ್ಟು ನೋಡಿದ್ದೀನಿ ಕೊಡಗಲ್ಲಿ, ಶಿವಮೊಗ್ಗ. ಈ ಟೀಕ್ ಏನು ಸರ್ ವಿಶೇಷ ಇದು? ಸರ್ ಇದು ಟಿಶ್ಯೂ ಕಲ್ಚರ್ ಟೀಕ್ ಅಂತಂದು. ಟಿಶ್ಯೂ ಕಲ್ಚರ್ ಟೀಕ್ ಅಂದರೆ ಇದು ನಾವು ನಾಟಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಸರಬರಾಜು ಮಾಡಿದ ಟೀಕು ಸರ್. ಅದು ಬ್ರಾಂಚಸ್ ಬರ್ತದೆ ಸರ್. ಬ್ರಾಂಚಸ್ ಬಂದ್ರೆ ನನ್ನ 6 ಫೀಟ್ ಆಗೋವಷ್ಟಕ್ಕೆ ಎಲ್ಲ ಬ್ರಾಂಚಸ್ ಆಗ್ಬಿಡ್ತದೆ ಸರ್. ಇದೇನಾಗುತ್ತದೆ ಇದ್ರ ವಿಶೇಷ, ಬ್ರಾಂಚಸ್ ಬರಲ್ಲ ಸರ್. ನೆಟ್ಟಿಗೆ 20-30 ಅಡಿ ಹೋಗುತ್ತೆ ಸರ್. 20-30. ನಮಗೆ ಬೇಕಾಗಿರೋದು ಟೀಕ್ಗೆ ನಮ್ಗೆ ಅದ್ರ ಗರ್ತು ಬೇಕು ಸರ್. ನಮಗೆ ಎಷ್ಟು ಸಿಗುತ್ತೆ ಅನ್ನೋದು ಲೆಕ್ಕದ ಮೇಲೆ ನಾವು ಅದಕ್ಕೆ ಬೆಲೆ ಕೊಡ್ತಾರೆ ಸರ್. ಇವಾಗ ನಮ್ಗೆ ಫಾರೆಸ್ಟ್ ಕೊಡೋದು 5 ಅಡಿ 6 ಅಡಿಗೆ ಮರ ಆದಂಗಾಗಿ ಬ್ರಾಂಚಸ್ ಆಗ್ಬಿಡ್ತದೆ ಸರ್. ಸೊ ಅವಾಗ ಏನಾಗುತ್ತೆ, ನಮಗೆ ವುಡ್ ಸಿಗೋದು ಓನ್ಲಿ 4 to 5 ಫೀಟ್ ಸರ್. ಅಷ್ಟೇ ನಮಗೆ ವುಡ್ ಸಿಗೋದು. ಅದರಲ್ಲಿ ಏನು ನಮಗೆ ಪ್ರಯೋಜನ ಆಗಲ್ಲ ಸರ್. ಇದಾದ್ರೆ ನಮಗೆ ಕನಿಷ್ಠ 20 ಅಡಿ ವುಡ್ ಸಿಗ್ತದೆ. 20 ಅಡಿ ಮಿನಿಮಮ್. 25 ಅಡಿ ಸರ್. ಸರ್ ಇದನ್ನ ನಾನು ಇಲ್ಲಿ ವಾಸ ಇರೋದ್ರಿಲ್ಲ, ನಾನು 20 ದಿವಸಕ್ಕೊಂದ್ಸಾರಿ ಬರ್ತೀನಲ್ಲ, ನನಗೆ ಕೆಲಸದ ಒತ್ತಡ ಈ ಬೇರೆ ಬೇರೆದೆಲ್ಲ ಇರೋದ್ರಿಂದ ನನಗೆ ಇದಕ್ಕೆ ಗಮನ ಹರಿಸ್ಲಿಲ್ಲ ಸರ್. ನಾನು ಗಮನ ಹರಿಸಿದ್ರೆ ಎಲ್ಲವಕ್ಕೂ ಪ್ರೂನಿಂಗ್ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು 10 ಅಡಿ ಮೇಲೆ ನೀವು ಪ್ರೂನಿಂಗ್ ಮಾಡೋದ್ರಲ್ಲಿ ಒಂದು ಸಣ್ಣ ಕ್ಲೂ ಕೊಟ್ರಿ. ಹೌದು ಸರ್. ಹೆಂಗ್ ಸರ್ ಪ್ರೂನಿಂಗ್ ಅಂತ? ಪ್ರೂನಿಂಗ್ ಮಾಡ್ಬೇಕಾದ್ರೆ ಯಾಕಂದ್ರೆ ಪ್ರತಿ ಗಂಡಿಗೊಂದೊಂದು ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದು ಕುಡುಗೋಲ್ ತಗೊಂಡು ಅದ್ರ ಬೇಸ್ ನಲ್ಲಿ ಮಾಡ್ಕೊಂತ ಹೋಗ್ತಾರೆ. ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕಟ್ ಮಾಡಿದಾಗ ಏನಾಗುತ್ತೆ ಸರ್? ಇದು ಕಟ್ ಮಾಡಿದಾಗ ಏನಾಗುತ್ತೆ ಸರ್ ಅಂದ್ರೆ ಇಲ್ಲೊಂದು ಗಿಡದಲ್ಲಿ ಒಂದು ಉಡ್ಡು ಇಲ್ಲಿ ಒಂಥರ ಬಲ್ಜಿಂಗ್ ಆಗುತ್ತೆ. ಆಮೇಲೆ ಅದಕ್ಕೆ ನಂಜು ಬಂದಂಗ ಆಗುತ್ತೆ ಸರ್. ಓಕೆ, ಕಟ್ ಮಾಡಿದ ಜಾಗ ಇದು. ಕಟ್ ಮಾಡಿದ ಜಾಗದಲ್ಲಿ ನಂಜಾಗುತ್ತೆ ಸರ್. ಈ ತರ ಆಗುತ್ತೆ ಸರ್. ಈ ತರ ಆದಾಗ ನಮ್ಗೆ ವುಡ್ ಕ್ವಾಲಿಟಿನೇ ಹೋಗ್ಬಿಡ್ತದೆ. ಅವಾಗ ಸೆಕೆಂಡ್ ಅಂತಾರೆ ಸರ್. ತಗೋಬೇಕಾದ್ರೆ 60,000 ಒಂದು ಮರ ತಗೊಂಡವರು ನಮ್ಗೆ 10,000 ಕೇಳ್ತಾರೆ ಸರ್. ನಾವು ಕಟ್ ಮಾಡ್ಬೇಕಾದ್ರೆ ಈ ತರ ಮಾಡಬಾರ್ದು. ಕಟ್ ಮಾಡ್ಬೇಕಾದ್ರೆ ಮಾಡ್ಬಾರ್ದು ಸರ್. ಕಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ನಾನು ತೋರಿಸ್ತೀನಿ ನೋಡಿ ಸರ್. ಇದು ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಮಾಡಿದೀನಿ ನೋಡಿ ಸರ್. ನೀವೆಲ್ಲ 1 ಇಂಚು 2 ಇಂಚು ಬಿಟ್ಟು ಮಾಡಿದ್ದೀರಾ? 2 ಇಂಚು ಬಿಟ್ಟು ಮಾಡಿದೀನಿ ನೋಡಿ ಸರ್. ಸೊ 2 ಇಂಚು ಬಿಟ್ಟು ಮಾಡಿದ್ರೆ ನಮ್ಗೆ ಈ ವುಡ್ ಏನು ಪ್ರಾಬ್ಲಮ್, ಮರಕ್ಕೆ ನಂಜಾಗಲ್ಲ, ಅದು ಚೆನ್ನಾಗಿರ್ತದೆ. ನಾವು ಪೂರ 10 ಕಟ್ ಮಾಡಿದ್ರೆ ಇಲ್ಲೊಂಥರ ನಂಜಾದಂಗೆ ಇಲ್ಲಿ ಬುಗುಟ ಆಗ್ತದೆ ನೋಡಿ. ಅಲ್ಲಿ ಮರ ಕೆಟ್ಟೋಗೈತೆ, ಸ್ಟ್ರಾಂಗ್ ಇರಲ್ಲ, ಗಟ್ಟಿ ಇರಲ್ಲ. ಅದೇನೋ ಅವ್ರು ಡಿಗ್ರೇಡ್ ಮಾಡ್ತಾರೆ ತಗೊಂಡವ್ರು. ನಾವ್ ಏನಾಗುತ್ತೆ ಅಂದ್ರೆ ಈ ಬ್ರಾಂಚಸ್ ನ ಬಂದಾಗ ಗಿಡದಲ್ಲಿ 1 ಇಂಚು 2 ಇಂಚು ನಾವು ಸ್ಟ್ರೆಚ್ ಕಟ್ ಮಾಡ್ಬೇಕು. ಸ್ಟ್ರೆಚ್ ಮಾಡಿದ್ರೆ ರೈತರು ಏನು ತೊಂದರೆ ಆಗಲ್ಲ. ಇದೆಲ್ಲ ನೀವು ಕಟ್ ಮಾಡಿದ್ರೆ ಆದ್ರೆ ಇದೇನು ಆಗಿಲ್ಲ. ಇದು ಒಂಥರ ನಮ್ಗೆ ಇದೆಲ್ಲ ಹೊಸದಲ್ಲ ಸರ್. ನಾವ್ ಯಾವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೇಳಿಲ್ಲ, ಏನೂ ಇಲ್ಲ. ನಮ್ಮ ಇಚ್ಛಾಶಕ್ತಿಗೆ ನಾವು ಬೆಳೆಸ್ಕೊಂಡಿದೀವಿ ಸರ್. ನಮ್ಗೆ ಫಸ್ಟ್ ಈ ತರ 1-2 ಕಟ್ ಮಾಡಿದ್ಮೇಲೆ ಕ್ರಾಕ್ಸ್ ಇದೆಲ್ಲ ಆಯ್ತಲ್ಲ ಸರ್. ನಾವು ಫೇಲ್ ಆಗಿ ಮತ್ತೆ ಇದನ್ನ ಏನ್ ಮಾಡ್ಬೇಕಂತ ಗೊತ್ತಾದಾಗ 1 ಇಂಚು 2 ಇಂಚು ಬಿಟ್ಟು ಮಿಸ್ಟೇಕ್ಸ್ ಆಗಿದೆ. ತುಂಬಾ ಆಗಿಲ್ಲ, ಯಾಕಂದ್ರೆ ತುಂಬಾ ಎಲ್ಲದೂ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟಿದೆ ಆ ತರ. ಈಗ ನನಗೆ ಮತ್ತೊಂದು ಕ್ವಶನ್, ಇದು ಒರಿಜಿನಲ್ ಟೇಕ್ ಅಂತ ಹೆಂಗ್ ಸರ್ ಕಂಡುಹಿಡಿತಾರೆ? ಟಿಶ್ಯೂ ಕಲ್ಚರ್ ಆದ್ರೆ ನಾನು ಹೇಳಿದ್ನಲ್ಲ ಸರ್, ಟಿಶ್ಯೂ ಕಲ್ಚರ್ ಇಟ್ ಡಸಂಟ್ ಬೇರ್ ಮೋರ್ ಬ್ರಾಂಚಸ್, ಇಟ್ ವಿಲ್ ಗೋ ಹೈಟ್ ಸರ್. ಈ ಲೋಕಲ್ ಆಯ್ತು ಅಂತ ಹೇಳಿದಾಗ ನಮ್ಗೆ ಈ ಚಿಕ್ಕದ ಬುಡದಾಗಳಿಂದಾನೇ ಬ್ರಾಂಚಸ್ ಬಂದ್ಬಿಡುತ್ತೆ, ಶರ್ಪ್ ಆಗ್ಬಿಡ್ತದೆ ಸರ್ ಟೀಕ್. ಆಮೇಲೆ ನಮ್ಗೆ ವುಡ್ ಸಿಗಲ್ಲ. ಯಾವಾಗ ಬ್ರಾಂಚಸ್ ಹೆಚ್ಚಾಯ್ತು ಈ ಟ್ರಂಕ್ ಬೆಳವಣಿಗೆಗೆ ಸ್ಟೆಮ್ಮು ಇದಕ್ಕೆ ಫರ್ಟಿಲಿಟಿ ಎಲ್ಲ ಬ್ರಾಂಚಸ್ ತಗೊಂಡ್ಬಿಡ್ತದೆ ಸರ್. ನಾವೇನ್ ಮಾಡ್ತೀವಿ, ಪ್ರೂನಿಂಗು ನಾವು ಬ್ರಾಂಚಸ್ ಬೆಳೆಯ ಗಿಡಕ್ಕೆ ಬ್ರಾಂಚಸ್ ಕರೆಕ್ಟ್ ಆಗಿ 1 ಇಂಚು 2 ಇಂಚು ಬಿಟ್ಟು ಕಟ್ ಮಾಡ್ಬಿಟ್ರೆ ಇದಕ್ಕೆ ಫರ್ಟಿಲಿಟಿ ಎಲ್ಲ ಸಿಗುತ್ತೆ ಸರ್ ಭೂಮಿದು. ಇಲ್ಲ ಅಂದ್ರೆ ಈ ಬ್ರಾಂಚಸ್ ತಿಂದ್ಬಿಟ್ಟು ಇದು ಗರ್ತ್ ಬರಲ್ಲ ಸರ್. ಆಮೇಲೆ ಇದ್ರದ್ದು ಟಿಶ್ಯೂ ಕಲ್ಚರ್ ವಿಶೇಷ ಏನಂದ್ರೆ ಸರ್, ನೀವು ಸುಳಿ ಎಲೆ ಬನ್ನಿ ಸರ್. ಸುಳಿ ಎಲೆ ತಗೊಂಡ್ರೆ ಅದು ಕೆಂಪು ಬರ್ತದೆ, ಕೈಯಲ್ಲಿ ಇಚ್ಚಿಗೆ ಕೆಂಪಗಾಗುತ್ತೆ ಸರ್. ನೀವು ನೋಡಿ ಸರ್, ಸುಳಿ ನಾನು ಇಷ್ಟು ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ನಾನು ಈ ತರ ಅಂತೀನಿ ನೋಡಿ ಸರ್. ಇದು ಎಲೆಯಲ್ಲೇನೆ ಎಷ್ಟು
ಕೆಂಪಗಿದೆ ನೋಡಿ ಸರ್ Reddish. ಎಲೆಯಲ್ಲಿ ಹಾ. ಈ ತರ. ಅದೇ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲೂ ನಾವು ಬೇರೆ ಎಲ್ಲಾದ್ರೂ ಕಾಡಿನಲ್ಲಿ ತಗೊಂಡ್ರೆ ಈ ತರ ನಮಗೆ ಕಲರೇ ಕಾಣಲ್ಲ ಸರ್, ಈ ತರ ಏನೂ ಬರಲ್ಲ ಸರ್. ಇದೇ ಇಷ್ಟು ಇದು ಇಮ್ಮೆಚ್ಯೂರ್ ಲೀಫ್, ಇದು Leaf ಅದು. ಲೀಫ್ ನಲ್ಲೇ ಇಷ್ಟಿದೆ ಅಂದಾಗ ನಮ್ಗೆ ದೊಡ್ಡದು 15 ವರ್ಷ ಆದ್ಮೇಲೆ ನಾವು ಮರ ಕಟ್ ಮಾಡಿದ್ರೆ ಅದ್ರದ್ದು ಹಾರ್ಡ್ವುಡ್ ಹೆಂಗಿರ್ತದೆ ಇಮ್ಯಾಜಿನಬಲ್ ಸರ್. ಅದು So, ಅಷ್ಟು ರೆಡ್ ಇರ್ತದೆ. ಆ ರೆಡ್ ಇದಕ್ಕೆ ವ್ಯಾಲ್ಯೂ ಸರ್. ಆ ತರ ಇತ್ತು ಅಂದ್ರೆ ನಾವು ಒಂದು 15 ರೈತರಾದವರು ಅದನ್ನ ಗಮನಿಸಬೇಕು ಸರ್. ನರ್ಸರಿ ಗಿಡ ತರಬೇಕಾದ್ರೆ ಅವರು ಅವ್ರ ಟಿಶ್ಯೂ ಕಲ್ಚರ್ ಅಂತ ಹೇಳಿ ಒಂದು ನಂಬಿಕೆ ಆದವ್ರ ಹತ್ರ ನರ್ಸರಿ ಹೋಗ್ಬೇಕು ಸರ್. ಇವಾಗ ನಮಗೂ ಗೊತ್ತಿಲ್ಲ ಸರ್, ಟಿಶ್ಯೂ ಕಲ್ಚರ್ ಅಂತ ತಗೊಬಂದೆ, ನನ್ನ ಲಕ್ ಚೆನ್ನಾಗಿತ್ತು, ಒಳ್ಳೆ ದೊಡ್ಡ ಆದು ಸರ್. ನನಗೆ ಬೇರೆಯವರು ಇದು ತಗೊಂಡ್ಬರ್ಬೇಕು. ಸುಮಾರು ಕಡೆ ನೋಡಿದೀನಿ, ದೊಡ್ಡ ದೊಡ್ಡ ರೈತರು ತಂದು ಹಾಕಿದ್ದಾರೆ, ಎಲ್ಲ ಒಳ್ಳೆ ಇದು ಮಾವಿನ ಗಿಡ ತರ ಆಗಿದೆ. ಮಾವಿನ ಗಿಡ ತರ ಸರ್. ಇವಾಗ ಮಾವಿನ ಗಿಡ ತರ ಆಯ್ತು ಅಂದ್ರೆ ನಮ್ಗೆ ಟ್ರಂಕ್ ಇಷ್ಟಪ್ಪ ಹೆಂಗ್ ಬರ್ತದೆ ಸರ್? ನೋಡಿ ಸರ್, ಇದು 6 ವರ್ಷದ್ದು ಸರ್. 6 ವರ್ಷದ ಸರ್. 6 ವರ್ಷಕ್ಕೆ ನಾನು ಏನೂ ಮಾಡಿಲ್ಲ ಸರ್, ನೀರೂ ಹಾಯಿಸಿಲ್ಲ. ಮಳೆಗಾಲದಲ್ಲಿ ಚುಚ್ಚಿದೀನಿ. ಅದು ಇದ್ರದ್ದು ಸಸಿ ಬರೀ 2 ಎಲೆಗಿತ್ತು ಸರ್. ನೀವು ತಂದಾಗ 2 ಎಲೆಯಲ್ಲಿತ್ತು ಸರ್ ಇದು. ಸರ್. ಸೊ ಇದು ನಮ್ಮ ರೈತರಿಗೆ ಸರ್, ಅವರು ಬಾರ್ಡರ್ ನಲ್ಲಿ ಹಾಕೋಬೇಕು ಸರ್. ಬಾರ್ಡರ್ ಅಲ್ಲಿ ಹಾಕೊಂಡ್ರೆ ಬಯೋ ಡೈವರ್ಸಿಟಿ ಆಗುತ್ತೆ, ಒಳಗಡೆ ಕ್ರಿಮಿಗಳು ಎಂಟರ್ ಆಗಲ್ಲ. ಈ ತರ ರೈತರು ಒಂದೊಂದು ಎಕರೆ ಇದ್ರು ಅದು ಹಾಕೊಂಡ್ರೆ ಇದು ನಾವು ಎಫ್ಡಿ ಫಿಕ್ಸ್ 15 ವರ್ಷ ಇಟ್ಟರೆ ಸರ್, ಇದು ಕನಿಷ್ಠ 60,000 ಹೋಗುತ್ತೆ ಸರ್ ಒಂದು ಮರ ಸರ್. ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸರ್. 6 ವರ್ಷಕ್ಕೆ ಇಷ್ಟ ಆಗಿದೆ ಸರ್, ಇನ್ನು 10 ವರ್ಷಕ್ಕೆ ಹೇಳಿ ಸರ್. ಮತ್ತೆ ಇನ್ಮೇಲೆ ಗ್ರೋ ಜಾಸ್ತಿ ದಪ್ಪ ಬರ್ತಾ ಹೋಗುತ್ತೆ. ದಪ್ಪ ಬರ್ತದಲ್ಲ ಸರ್, ಆಲ್ರೆಡಿ ಸ್ಟ್ರಾಂಗ್ ಆಗಿ ಬೆಳೆದ್ಬಿಟ್ಟಿದೆ ಸರ್. ನಂದು ವಿಚಾರ ಏನಂದ್ರೆ ಸರ್, ಈ ಟಿಶ್ಯೂ ಕಲ್ಚರ್ ಎಕರೆ ಗಟ್ಲೆ ಹಾಕಿ ನಾವು ಬೇರೆ ಬೆಳೆಗೆ ಎಷ್ಟು ಅಡಿಕೆ ತರ ಹಾಕಿದ್ರೆ ಆಗಲ್ಲ, ಬೇರೆ ಬೆಳೆಗೆ ನಾವು ಏನು ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವೋ ಅದೇ ತರ ನಾವ್ ಏನಾದ್ರು ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ರೆ ಸರ್, ಅಡಿಕೆಗಿನ ಡಬ್ಬಲ್ಲು ಎಕನಾಮಿಕ್ ಮಾಡ್ಬೋದು. ಇದಕ್ಕೇನ ಅಡಿಕೆಗೆ ಖರ್ಚಿದೆ ಸರ್, ಎಲ್ಲ ಇದೆ, ಎಲ್ಲ ಮಾಡ್ಬೇಕು ಸರ್. ಇದಕ್ಕೆ 2 ವರ್ಷ ನಾವು ನೋಡ್ಕೊಂಡ್ರೆ ಸರ್ ಏನು ಇಲ್ಲ. ನಾವ್ 2 ವರ್ಷ ಬದಲು ಅಡಿಕೆ ಕೊಟ್ಟಂಗೆ 5-6 ವರ್ಷ ನೀರ್ ಹಾಯಿಸಿ ಗೊಬ್ಬರ ಕೊಟ್ರೆ ಸರ್, ಇದು ಇವಾಗ 6 ವರ್ಷಕ್ಕೆ ನಾನೇನಾದ್ರೂ ಅಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರೆ ಅಷ್ಟು ಆಗ್ತಿದೆ ಸರ್. ನನಗೆ 10 ವರ್ಷಕ್ಕೆ ಹಾರ್ವೆಸ್ಟ್ ಮಾಡ್ಬೋದಾಗಿತ್ತು. ಹಾರ್ವೆಸ್ಟ್ ಮಾಡೋದು ಎಕರೆಗೆ ಇದು ಕನಿಷ್ಠ 200 ಗಿಡ ಇಡಿಸುತ್ತೆ ಎಕರೆಗೆ. 200 ಗಿಡ 200 ಗಿಡ ಇಡ್ಸಿದ್ರೆ ಸರ್ ನಮ್ಗೆ ಒಂದು 15 ವರ್ಷ ಕಾಪಾಡಿದ್ರೆ ಸರ್, ಒಂದು ಮರ ಕನಿಷ್ಠ 50,000 ಅಂದ್ರೂ 200 ಗಿಡಕ್ಕೆ 2-5 ಲಕ್ಷ 10 ಕೋಟಿ ಆಯ್ತಲ್ಲ. 10 ಕೋಟಿ ರೈತರು ಇಷ್ಟು ವರ್ಷ ಮಾಡಿದ್ದಾರೆ, ಕೋಟಿ ಎಲ್ಲಿಂದಕ್ಕೆ ಹಾಕಿದ್ದಾರೆ ಹೇಳಿ ಸರ್? ಎಲ್ಲ ಅವ್ರ ಸಾಲಗಳೇ ಹೆಚ್ಚಾಗುತ್ತೆ ಸರ್. ಅದಕ್ಕೆ ನಾವು ಇದು ನಾನು ಹೇಳಿದ್ನಲ್ಲ ಸರ್, ನಾವು ಖರ್ಚು ಕಡಿಮೆ ಮಾಡ್ಕೋಬೇಕು, ಲೇಬರ್ ಓರಿಯೆಂಟೆಡ್ ಕ್ರಾಪ್ಸ್ ನಿಲ್ಲಿಸ್ಬೇಕಾಗೋದು. ಈ ತರದ ಬುದ್ಧಿವಂತಿಕೆಯಿಂದ ಸರ್ ಒಂದಿಷ್ಟು ಟೀಕು, ಒಂದಿಷ್ಟು 100-200 ಶ್ರೀಗಂಧ, ಮಹಾಗನಿ 100 ಈ ತರ ಮಾಡ್ಕೊಂಡು ನೀವೇನ್ ಸೆಂಟ್ರಲ್ ಅಲ್ಲ, ನಿಮ್ಮ ಹೊಲ ಬಾರ್ಡರ್ ನಲ್ಲಿ ಸರ್. ಇದಕ್ಕೇನು ಸರ್ ಮಳೆಗಾಲದಲ್ಲಿ ಹಾಕಿ ಸರ್, ಸರ್ ಇವಕ್ಕೆ ಮಳೆಗಾಲದಲ್ಲಿ ಹಾಕಿ ನಾವು ಇದಕ್ಕೆ ಪಂಪ್ ಸೆಟ್ಟು ಬೇಡ, ಬೋರು ಬೇಡ, ಏನು ಬೇಡ. ಕೃತಕ ತಲೆ ಒಂದು ಬುದ್ಧಿವಂತ ಇದ್ರೆ ಸರ್ ಸ್ವಲ್ಪ 2 ವರ್ಷ ಮರ ಮೇಲ್ಕೋಗ ಏನಿಲ್ಲ ಸರ್. ಅವರು ಜಮೀನು ಇಳಿಜಾರು ಪ್ರದೇಶನಲ್ಲಿ ಒಂದು ಕೃಷಿ ಹೊಂಡ ತೆಗೆಸ್ಕೋಬೇಕು ಸರ್. ಅದೇ ನೀರ್ನ ವರ್ಷ ಎಲ್ಲಾನು ಇದಕ್ಕೆ ಮಾಡ್ಬೋದು, ವರ್ಷ ಎಲ್ಲಾನು ಮಾಡ್ಬೋದು ಸರ್. ನಮ್ಗೆ ಮಾಡಿದ್ರೆ ಬಿಸಿಲಿನ ವಾತಾವರಣ ಕಡಿಮೆ ಮಾಡಬಹುದು, ಗಾಳಿ ನಿಲ್ಸಬಹುದು, ಭೂಮಿಯಲ್ಲಿ ಇದಕ್ಕೊಂದು ಮಲ್ಚಿಂಗ್ ಆಗುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ಇವಾಗ ಏನಾಗುತ್ತೆ ಸರ್, ಇವಾಗ ನಾನು ಯಾರಿಗಾದ್ರೂ ನಾನು ಹೇಳಕ್ ಹೋದ್ರೆ ನೀವೇನ್ರಿ ನಿಮಗೆ ದುಡ್ಡಿದೆ ಡಾಕ್ಟರ್ ಆಗಿದ್ದೀರಾ ಅಂತ ಹೇಳ್ತಾರೆ ಸರ್. ಅದಕ್ಕೆ ನಾನು ಯಾರ ಹತ್ರ ಹೇಳಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ಬಂದಾಗ ಎಲ್ಲ ವಿಷಯ ಪ್ರಾಕ್ಟಿಕಲ್, ಸುಮ್ಮನೆ ಥಿಯರಿ ಬದನೆಕಾಯಿ ಹೇಳ್ತಿಲ್ಲ, ವಿವರಣೆ ಕೊಡ್ತೀನಿ ಸರ್. ನಾನು ಹಾಕಿದ್ದು 6 ವರ್ಷ ಆಗಿದೆ. ಇದಕ್ಕೆ ಏನೂ ನೋಡಿ ಸರ್, ಇಲ್ಲಿ ಡ್ರಿಪ್ಪೇ ಇಲ್ಲ ಸರ್, ಇದಕ್ಕೆ ಮಾತ್ರ ಡ್ರಿಪ್ ಕೊಟ್ಟಿದ್ದೀನಿ. ಏನು ನೋಡಿ ಸರ್, ಇದಕ್ಕೆ ಅಂತಾರೆ ಇದ್ರದ್ದು ಮರಗಳು ಕಾಡು ಮರ ಇದ್ರೆ ಬೇರೆ ಗಿಡಗಳಿಗೆ ಎಫೆಕ್ಟ್ ಅಂತಾರೆ. ನೋಡಿ ಸರ್, ನೋಡಿ ಸರ್ 5 ಕುಂಚಿಗೆ ಇದೆ. ನೋಡಿ ಸರ್, ಅಡಿಕೆ ಏನಾದ್ರೂ ಎಫೆಕ್ಟ್ ಆಗಿದೆ ಇದೆ ನೋಡಿ ಸರ್. ನೋಡಿ ಸರ್, ಗೊಂಚಲು ಹೆಂಗ್ ಬಂದಿದೆ. ಜನಗಳ ಭಾವನೆ ಹಂಗೆ ಸರ್. ಎಲ್ಲ ಕಡೆ ಹೇಳ್ತೀನಿ, ಅಡಿಕೆ ತೋಟ ಮಾಡೋದು ಸುತ್ತಲೂ ಒಂದು 200 ಗಿಡಕ್ಕೆ ಜಾಗ ಸಿಗಲ್ವಾ? ಸಿಗುತ್ತೆ ಸರ್. ಒಂದು ಬೈಕ್ ನಿಲ್ಸಕ್, ಊಟ ಮಾಡಕ್ಕೂ ಒಂದು ಇಲ್ಲ ಅಂತ. ನಮ್ಗೆ ಮಾಡ್ಬೇಕಂದ್ರೆ ಅದು ಊಟ ಬಿಟ್ಟು ಮಾಡ್ತೀವಿ ಸರ್. ನಾನು ಮಹಾಗನಿ ಹಾಕ್ಬೇಕಾದ್ರೆ ಸರ್, ನನಗೆ ಲೇಬರ್ಗೆ ಹೇಳಿದ್ದೆ, ಬರ್ಲಿಲ್ಲ. ನಾನೇ ಗುಣಿ ತಗೊಂಡ್ಬಿಟ್ಟು 3 ದಿವಸ ಎಲ್ಲ 90 ಮಹಾಗನಿ ನಾನೇ ಉಣಿದೆ ಸರ್. ಆಗೋದಿಲ್ಲ ಅಂದ್ರೆ ಏನೂ ಆಗಲ್ಲ ಸರ್.
ಸರ್ ಮಾಡ್ಬೇಕಷ್ಟೇ. ಸರ್ ನಮ್ಗೆ ಆಗೋದಿಲ್ಲ ಅಂದ್ರೆ ಎಲ್ಲ ಆಗಲ್ಲ ಸರ್. ನಮಗೆ ಪ್ರಯತ್ನ ಪಡಬೇಕು. ಬೆಳೆದು ಇದಾಯ್ತು ಅಂದ್ರೆ ಅದೊಂಥರ ಲೆಕ್ಕ ಸರ್. ಮತ್ತೆ ಇದು ದಾರಿಗೆ ಸರ್ ನೀವು ದಾರಿ ಎರಡು ಕಡೆ ಹಾಕಿರೋದ್ರಿಂದ ನೋಡಿ ಸರ್ ಲುಕ್ಕು ಇದೆ, ಮತ್ತೆ ಅಡಿಕೆಗೂ ಏನ್ ತೊಂದರೆ ಇಲ್ಲ ನೋಡಿ. ನೀವು ನೋಡಿದ್ರಲ್ಲ ಎರಡೆರಡು ಗ್ಯಾಪ್ ಇದೆ, ಅದ್ರ ಪಡಗದಿದೆ ಇದ್ರ ಪಡಗಿದೆ ಅದ್ರ ಪಾಡಿಗೆ ಅದ್ರ ಬೆಳೆ ಸರ್. ಡಾರ್ವಿನ್ಸ್ ಥಿಯರಿ ಅಷ್ಟೇ, ಯಾವುದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಾ ಇಲ್ಲ ಅಷ್ಟೇ. ನೋಡಿ ಆ ತರ ಇದೆ. ಇಲ್ಲ ಸರ್, ನಿಮ್ದು ತೆಗೆದ ಬಗ್ಗೆ ಕೊಟ್ಟಂತ ಮಾಹಿತಿ. ಇನ್ನೊಂದು ಸರ್ ಇಲ್ಲೇ ಒಂದು ಮಹಾಗನಿ ಇದೆ, ಅಲ್ಲಿ ತೋರಿಸಿ ನಾವು ಬಹಳ ಇದೆ ನಾಪ್ ಮಾಡ್ತೀವಿ. ಸರ್ ಡಾಕ್ಟರ್ ಜಿ, ಸರ್ ಈ ಮರ ಇದು ತೇಗನೆ, ಇದು ತೇಗನೆ. ಯಾಕೆ ಸರ್ ಇದು ಸ್ವಲ್ಪ ಬದಲಾವಣೆ ಕಾಣಿಸ್ತಲ್ಲ ಸರ್? ಇದು ನಮ್ಮ ಲೇಬರ್ಸ್ ನಾನು ಪ್ರೂನಿಂಗ್ಗೆ ಮಾಡಿದಾಗ ಅವರು ಕುಡುಗೋಲ್ ತಗೊಂಡ್ಬಿಟ್ಟು ಆ ಬ್ರಾಂಚಸ್ಗೆ ಸೈಡ್ ಬ್ರಾಂಚಸ್ ನ ಕಡಿದು ಬಿಟ್ರು ಸರ್. ಆ ಕಡಿಯ ಪ್ರೋನಿಂಗ್ ಮೆಥಡ್ ಗೊತ್ತಾಗ್ದಿದ್ದಾಗ ನನಗೂ ಅವಾಗ ಗೊತ್ತಿರ್ಲಿಲ್ಲ ಸರ್ ಹೊಸದಾಗಿ. ಆವಾಗ ಕಡಿದ್ರು, ಅದೆಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಅದೆಲ್ಲ ಸೆಪ್ಟಿಕ್ ಟೈಪ್ ಆಗ್ಬಿಟ್ಟು ಇಷ್ಟೆಲ್ಲ ಆಯ್ತು. ಈ ವುಡ್ಗೆ ವ್ಯಾಲ್ಯೂ ಇಲ್ಲ ಸರ್. ಅವರು ಬೇರೆ ಮರ 60,000 ಕೇಳಿದ್ರೆ ಇನ್ನೊಂದು 10 ವರ್ಷ ಬಿಟ್ಕೊಂಡು ಇದನ್ನ 5,000 ಕೇಳ್ತಾರೆ. ಆಮೇಲೆ ಅದು ಪೀಸ್ ಆಯ್ತು ಅಂತಾರೆ. ಇದು ಏನಿದ್ರು ಟೀಕ್ದು ಸರ್, ಮಿನಿಮಮ್ ಎಷ್ಟು 20 ಅಡಿ ಎಷ್ಟು ಉದ್ದ ಲೆಂತ್ ವುಡ್ ಸಿಗ್ತದೋ ಅದಕ್ಕೆ ಅಷ್ಟು ಕಾಸ್ಟ್ ಬೆಲೆ ಜಾಸ್ತಿ. ಅದೇ ನಾವು ಫಾರೆಸ್ಟ್ನವ್ರು ಕೊಡೋದು 5 ಅಡಿಗೆ ಅಷ್ಟು ವುಡ್ನು ವ್ಯಾಲ್ಯೂ ಇರಲ್ಲ ಸರ್. ಯಾಕಂದ್ರೆ ಮರ 9 ಅಡಿ 10 ಅಡಿ ವಾಸ್ಕಲ್ ಮಾಡ್ಬೇಕು, ಬಾಗಿಲು ಮಾಡ್ಬೇಕು ಅನ್ನೋದಕ್ಕೆ ಅವೆಲ್ಲ ಉದ್ದಂದ ಬೇಕು. ಹಂಗೆ ರೈತರು ಪ್ರೂನಿಂಗ್ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ಬೇಕು ಸರ್. 1 ಇಂಚು ಬಿಟ್ಟು ಮಾಡ್ಬೇಕು. ಈ ತರ 1 ಇಂಚು ಬಿಟ್ಟು ಮಾಡ್ಬೇಕು. ಇಲ್ಲಿ ಕರೆಕ್ಟ್ ಕ್ಲೂ ಇದೆ. ಬುದ್ಧಿ ಬಂದ್ಮೇಲೆ ನಾನು ಮಾಡ್ತೀನಿ. ನೀವು ಹೇಳಿದ್ರಿ ನಾವು ಬಿಗಿನಿಂಗ್ ಅಲ್ಲಿ ನಾವು ಫೇಲ್ ಆಗಿದ್ದೀವಿ ಸರ್. ನಾವು ಎಲ್ಲಾದ್ರಲ್ಲೂ ಫೇಲ್ ಮಾಡಿ ಇದೊಂದು 2 ವರ್ಷದ ಒಂದು 4 ವರ್ಷದ ಮರ. 4 ವರ್ಷದ್ದೇ 4 ವರ್ಷದ್ದು ಸರ್. ಇದ್ರದ್ದೆಲ್ಲ ಕೆಳಗೆ ಬೀಳ್ತದೆ. ಬಿಡಿ, ಅದು ಹೈಯೆಸ್ಟ್ ನೈಟ್ರೋಜನ್ 8 ವರ್ಷದ್ದು. 8 ವರ್ಷದಲ್ಲ ನೋಡಿ ಸರ್ ಹೆಂಗಿದೆ ನೋಡಿ ಸರ್. ಸರ್ ಇದು ಅಲ್ಲಿ 8 ವರ್ಷ ಆಯ್ತು ಸರ್. 8 ವರ್ಷ ಆಯ್ತು ಸರ್. ಮಹಾಗನಿ ಅಂತಂದು ಸರ್. ಸೊ ಇದಕ್ಕೆ ನಾನು ನೀರು ಕೊಟ್ಟಿಲ್ಲ. ಮಳೆಗಾಲದಲ್ಲಿ ಸಸಿ ಸರ್. ಇದು ಮಹಾಗನಿ ಗಿಡ ಅಲ್ಲ ಡಾಕ್ಟ್ರೆ? ಸರ್ ಮಹಾಗನಿ ಸರ್. ಇದು ನಾನು 8 ವರ್ಷದ ಕೆಳಗಡೆ ನಾನೇನು ಒಂದು ಚಿಕ್ಕದಾಗಿ ಒಂದು ಅರ್ಧ ಅಡಿ ಒಂದು ಈ ತರ ಒಂದು ಗಿಡಗುದ್ಲಿಯಲ್ಲಿ ತೆಗೆದುಬಿಟ್ಟು ನಾನೊಂದು ಸಸಿ ಇಟ್ಟಿದ್ದೆ ಸರ್. ಆವಾಗ್ನಿಂದ ನಾನು ಒಂದು 10 ಕೊಣವರೆಗೂ ತಿಂಗಳಿಗೊಂದೊಂದು ಸಾರಿ ನೀರು ಹಾಯಿಸಿದ್ದೀನಿ ಸರ್. ಆಮೇಲೆ ಮಳೆಗೆನೆ ದೊಡ್ಡದಾಗಿದೆ. ಇದುವರೆಗೂ ಇದಕ್ಕೆ ನೀರು ಇಲ್ಲ, ಗೊಬ್ಬರ ಇಲ್ಲ, ಏನು ಇಲ್ಲ ಸರ್. ಈ ಬೆಳವಣಿಗೆ 8 ವರ್ಷಕ್ಕೆ ಇಷ್ಟಪಡ್ತೀವಿ ಸರ್. ನಾವ್ ಏನಾದ್ರು ಬೇರೆ ತರ ಅಡಿಕೆ ತರ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಇದು ನಮ್ಗೆ 8 ವರ್ಷಕ್ಕೆ ಬರುತ್ತೆ ಸರ್. ನಾವು ಚಿಕ್ಕಂದಾಗಳಿಂದ ಅದಕ್ಕೆ ಏನ್ ಬೇಕೋ ಗೊಬ್ಬರ, ಹೂಡು, ನೀರು ಎಲ್ಲ ಕೊಟ್ರೆ ನಾವು 8 ವರ್ಷಕ್ಕೆ ಕಟಾವ್ ಮಾಡ್ಬೋದು ಸರ್. ಎಷ್ಟು ಗಿಡ? ನಾವು 80 ಗಿಡ ಇದಾವೆ ಸರ್. 80 ಗಿಡ ಎಲ್ಲ ಬಾರ್ಡರ್ ನಲ್ಲಿ ಸರ್. 80 ಗಿಡ ಹಾಕಿದ್ದೀನಿ ಸರ್. ಇನ್ನು ಆ ಕಡೆ ಅದೇ ನೋಡುವಂತ ಸರ್, ಇಲ್ಲೇ ಪಕ್ಕದಲ್ಲಿದೆ ನೋಡಿ ಸರ್. ಇದು ಅದ್ಭುತವಾಗಿದೆ ಸರ್ ಗಿಡ. ಇದು ಸಾಧಾರಣ ಒಂದು 30 ಅಡಿ ಮೇಲೆ ಹೋಗಿದೆ ಅಲ್ಲ ಸರ್? ಹೋಗಿದೆ ಸರ್. ಇದು ಹೋದಂಗೆಲ್ಲ ನಾನು ಇಲ್ಲಿ ಇರ್ಲಿ ಸರ್. ಮಹಾಗನಿ ಏನಕ್ಕೆ ಸರ್ ಬಳಕೆ ಜಾಸ್ತಿ? ಏನ್ ಸರ್ ಮಹಾಗನಿ ಸರ್? ಸಾಫ್ಟ್ ವುಡ್ ಸರ್. ಇದು ಫರ್ನಿಚರ್ಗೆ, ಇವಕ್ಕೆ ಗಿಟಾರು, ಇವೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅದಕ್ಕೆ ಫರ್ನಿಚರ್ ಒಳ್ಳೆ ಕ್ವಾಲಿಟಿ ಫರ್ನಿಚರ್ಗೆ ಹೋಗುತ್ತೆ ಸರ್. ಇದು ವೆಯ್ಟ್ ಇರಲ್ಲ ಸರ್. ವುಡ್ ವೆಯ್ಟ್ ಕಡಿಮೆ ಸರ್. ಚೆನ್ನಾಗಿ ಇದು ಬರುತ್ತೆ. ನಮ್ಮ ಬಯಲ್ಸೀಮೆಯಲ್ಲಿ ಬರುತ್ತಾ ಅಂತ ಕೇಳಂತ ರೈತರಿಗೆ ನೀವೇ ಉದಾಹರಣೆ. ಎಲ್ಲ ಕಡೆ ಬರುತ್ತೆ. ಎಲ್ಲ ಮಹಾಗನಿ ಟೀಕು, ಶ್ರೀಗಂಧ ಸರ್. ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ನಲ್ಲಿ ಎಲ್ಲ ರಾಯಚೂರು ಬಿಸಿಲು ಎಲ್ಲಿದೆ ಸರ್ ಅಲ್ಲೆಲ್ಲ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಟೋಟಲಿ ಬಿಸಿಲು ಗಾರ್ಡ್ನಲ್ಲಿ ಸೂಕ್ತವಾದ ಬೆಳೆ ಸರ್. ನಮ್ಗೆ ಇದರಿಂದ ನಮ್ಗೆ ಏನೋ ಹಾನಿ ಇಲ್ಲ ಸರ್. ನೋಡಿ ಪಕ್ಕದಲ್ಲಿ ತೆಂಗಿನ ಗಿಡ ಇದೆ, ಎಫೆಕ್ಟ್ ಆಗಿಲ್ಲ. ಇದೆಲ್ಲ ಇದೆ ನೋಡಿ ಸರ್. ಅಡಿಕೆ ಇದೆ, ಯಾವುದಕ್ಕೂ ಎಫೆಕ್ಟ್ ಆಗಲ್ಲ ಸರ್. ಇಷ್ಟೇ ಸರ್. ರೈತರು ಸ್ಮಾರ್ಟ್ ಆಗ್ಬೇಕು ಸರ್. ಗಟ್ಟಿ ಇದೀವಿ ಅಂತ ಒಂದು ತಲೆ ಹೊಡ್ಕೊಂಡು ಸೂಕ್ಷ್ಮತೆಯಿಂದ ನಾವು ಮಾಡ್ಬೇಕು ಸರ್. ಅದೇನು ಸ್ಟಾರ್ಟಿಂಗ್ ಯಾರು ಆಗಲ್ಲ. ನೀವು ಹೇಳಿದ್ರಿ ನಮಗೆ ಎಲ್ಲ ಬರುತ್ತೆ, ಕಲ್ಸುತ್ತೆ ಸರ್. ವ್ಯವಸಾಯ ಕಲ್ಸುತ್ತೆ ಸರ್ ನಮ್ಗೆ ಏನ್ ಮಾಡ್ಬೇಕು, ನಾನು ಏನ್ ತಪ್ಪು ಮಾಡಿದ್ದೀನಿ ಆ ತರ. ನೋಡಿ ಸರ್, ರೈತರು 10 ಅಡಿಗೆ ಒಂದೊಂದು ಬಾರ್ಡರ್ ನಲ್ಲಿ ಹಾಕೊಂಡ್ರೆ ಒಂದು 10 ವರ್ಷಕ್ಕೆ FD ಇಟ್ಟಂಗೆ ಸರ್. ಇದು ಮಹಾಗನಿಗೂ ಟೀಕು ಯಾವ್ದು ಜಾಸ್ತಿ ಸರ್? 2 ಹೆಚ್ಚು ಕಡಿಮೆ ಒಂದೇ ಬೆಲೆ ಸಿಗುತ್ತೆ. ಟೀಕ್ ಸ್ವಲ್ಪ ರೇಟ್ ಆಗುತ್ತೆ ಸರ್. ಇದು ಮಿನಿಮಮ್ 30,000 ಬರುತ್ತೆ ಸರ್. ಇದು ಒಂದು 10 ವರ್ಷಕ್ಕೆ ಮಹಾಗನಿ ಇದು 30,000 ಬರ್ತದೆ ಸರ್. ಅದು ಒಂದು ಮಿನಿಮಮ್ 50,000 ಟೀಕ್ ಬರ್ತದೆ ಸರ್.
ಒಂದು 12 ವರ್ಷ ನಾವು ಕಷ್ಟ ಬೀಳ್ಬೇಕು. ಕಷ್ಟ ಬಿದ್ದರೆ ನಾವೇನಂದ್ರೆ ತಪಸ್ಸಿದ್ದಂಗೆ ಸರ್, ನಾವು ಹಾಕಿ ಅದಕ್ಕೆ ಪಾಲನೆ ಪೋಷಣೆ ಮಾಡಿಬಿಟ್ರೆ ಅದು ನಮಗೆ ಫ್ರೂಟ್ಫುಲ್ ಸರ್. ಎಂದೋ ಮುಂದೆ ಏನೋ ಮಕ್ಕಳು ಮದುವೆಗೋ ಏನೋ ಒಂದು, ಇವಾಗ 1 ಎಕರೆಗೆ ಹಾಕೊಂಡ್ರೆ ನಮಗೆ ಲಕ್ಷಗಟ್ಟಲೆ ಬರುತ್ತೆ ಸರ್. ಏನೋ ಒಂದು ನಮ್ಮ ಕಷ್ಟಕ್ಕಾಗುತ್ತೆ ಸರ್. ಕಷ್ಟ ಇದನ್ನ ಯಾಕೆ ಕಳ್ಳರು ಕಾಕರು ಯಾರು ಕಡಿಯಲ್ಲ ಸರ್. ಇದನ್ನ ಕಡಿಯಬೇಕಂದ್ರೆ ಲಾರಿ ತರಬೇಕು, JCB ತರಬೇಕು, ಕ್ರೇನ್ ತರಬೇಕು ಸರ್. ಇದನ್ನೆಲ್ಲ ಲೋಡು ಕಳ್ತನ ಮಾಡಕ್ಕೆ ಅದಕ್ಕೆ ಧೈರ್ಯವಾಗಿ ಪ್ರತಿಯೊಬ್ರು ಹಾಕ್ಬೋದು. ಬಾರ್ಡರ್ಗೆ ಅವ್ರ ಮನೆ ಬಾರ್ಡರ್ಗೆ ಹಾಕೋಬಹುದು ಸರ್. ಬಾರ್ಡರ್ಗೆ ನಾನು ಹೇಳಿದ್ನಲ್ಲ ಸರ್, ನಮ್ಮದು ಬೋರ್ ಇಲ್ಲ, ಸುಮ್ಮನೆ ಕುಂಟುನಪ್ಪ ಹೇಳ್ತಾರೆ ಸರ್. ಮನಸ್ಸಿತ್ತು ಅಂದ್ರೆ ಸರ್, ನಮ್ಮ ಒಂದು ಕಾರ್ನರ್ ಅಲ್ಲಿ ಎಲ್ಲಿ ಒಂದು ತೊಟ್ಟಿ ಮಾಡಿ ಕೃಷಿ ಹೊಂಡ ಮಾಡಿ ಅದಕ್ಕೆ ಒಂದು ತಾಟ್ ಬೇಲ್ ಹಾಕೊಂಡ್ರೆ ವರ್ಷದವರೆಗೂ ಈ ತರ 1000 ಗಿಡ ಬೆಳೆಸಬಹುದು ಸರ್. ಅದೇ ನೀರ್ನ ಏನು ಬೇಡ ಸರ್, ಇಷ್ಟು ಮಾಡಿದ್ರು ಅವ್ರಿಗೆ 2-3 ವರ್ಷಕ್ಕೆ ಜೀವನಕ್ಕೆ ಅಂತ ಇಲ್ಲ ಸರ್. ಸೊ ಒಂದು 1000 ಗಿಡ ಬೆಳೆಸ್ಬೋದು ಸರ್. ಒಂದು ಕೃಷಿ ಹೊಂಡ ನಮ್ಗೆ ಏನೂ ಬೇಡ ಸರ್. ಅದಕ್ಕೊಂದು ಡೀಸೆಲ್ ಮೋಟರ್ ಹಾಕೊಂಡ್ಬಿಟ್ಟು ಒಂದು ಇದಾಕ್ಬಿಟ್ರೆ ಸಾಕು ಸರ್. ನೋಡಿ ಸರ್, ಮಾಡ್ಬೋದು ಸರ್, ಮಾಡ್ಬೋದು. ಧನ್ಯವಾದಗಳು ಸರ್.